ಈಗ ನಿನಗೆ ನಾನು ಕೈ ಮುಗಿಯುದು ಯಾಕೆ ಗೊತ್ತಾ? ನಾನೀಗ ನಿನಗೆ ಕೈ ಮುಗಿಯದಿದ್ರೆ ಫಲ ಇಲ್ಲ, ನನ್ನ ರುಂಡ ಹೋಗ್ತದೆ. ನಿನ್ನ ಹಬ್ಬನ ಕಡಿದು ಬಿಸಾಡ್ತಾನೆ. ಹಾಗೆ ಒಂದು ಪದಾರ ಪುಣ್ಯ ಮಾಡು ಪುಣ್ಯಾತ್ಮ. ಇನ್ನಾದ್ರೂ ಹರ ಅಂತ ಹೇಳುವೆಯ? ಶಂಕರ ಕಾಲಲೋಚನ ಇಲ್ಲ, ಇದನ್ನು ನೀನು ನನಗೆ ಸರಿ ಮಾಡಲಿಕ್ಕೆ ಎಲ್ಲಿಂದ ಬಂದಿದ್ದೇನೆ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ನಿಶಿತರಾತ್ರಿ ಕೇಳಯ್ಯ, ನಿನ್ನ ಶಿಶುವಿನ ತಳ್ಳಿ ಬೇಡಯ್ಯ. ಯಾವ ತಳ್ಳಿ? ಮುಳ್ಳು ಮತ್ತೆ ನಿನ್ನ ಶಿಶುವಿನ ತಳ್ಳಿ. ಸಹವಾಸ ಬೇಡ ನನಗೆ. ಸರಿ ಮಾಡ್ತೇವೆ ಅಂತ ಕೊಂಡು ಹೋಗುದು. ಎಂಥದ್ದು ಸರಿ ಮಾಡುವುದು? ಆಗ್ಲಿಕ್ಕಿಲ್ಲ. ಅವರೊಬ್ಬ ಹಾಳದಲ್ಲ. ನನ್ನ ಮಠದಲ್ಲಿ ಎಷ್ಟು ಮಂದಿ ಶಿಷ್ಯಂದಿದ್ರು. ಈಗ ಏನಾಗಿದೆ? ಭಜನೆ ಆರಂಭ ಆಗಿದೆ. ಹೌದಾ? ಯಾವ ಭಜನೆ? ಕುಣಿತ ಭಜನೆ. ಹರಿ ಕುಣಿದ ಹರಿ ಕುಣಿದ ಎಲ್ಲರ ಬಾಯಲ್ಲಿ ಇದೆ. ಹರಿ ಕುಣಿದ ಅಂತ ಹೇಳಿದ್ರೆ ಎಲ್ವ ಮೂಳೆ ಬೇರೆ. ನಾನು ಹೇಳುದಲ್ಲ, ಅಲ್ಲಿರುತ್ತ ಮಕ್ಕಳೆಲ್ಲ ಹೇಳುದು. ಯಾಕೆ ಹೇಳುದು? ಎಲ್ಲ ದುರ್ಬೋಧನೆ ನಿನ್ನ ಮಗನದ್ದು. ನಾನು ಎಷ್ಟು ಸಾರಿ ಓದರಿದ್ರು ಅವರು ಓದರುವುದಿಲ್ಲ. ಇದು ಓದರಿದ್ದೆ ಯಾಕೆ ಹೇಳಬೇಕಿತ್ತು? ಅಲ್ಲ, ನನಗೂ ಆವರಿಸಿದ. ಹಾಗಾಗಿ ತಮ್ಮಯ್ಯ ಇದು ಯಾವುದು ಬೇಡ, ಇವನು ಬೇಡ, ಮಠವೂ ಬೇಡ, ಮಠದ ಅಧಿಕಾರವು ಬೇಡ, ಎಲ್ಲ ನಿನಗೆ. ನಾನಿನ್ನು ಹೊರಡುವುದಿಲ್ಲ. ಎಲ್ಲಿಗಾದ್ರೂ ಬಂದು ಬರ್ತೇನೆ. ಇದು ಉಗುರು ಉದ್ದ ಬಂತು ಅಂತ ಬೆರಳು ಕಡಿಯುವ ಕ್ರಮ ಉಂಟು. ಕ್ರಮ ಇಲ್ಲ. ಇನ್ನು ಆಗಲಿಕ್ಕೆ ಸುಮ್ಮನೆ ಯಾಕೆ? ಮನೆಯಲ್ಲಿ ಇಲ್ಲಿಯ ಉಪದ್ರ ಉಂಟು ಅಂತ ಮನೆಗೆ ಬೆಕ್ಕಿ ಕೊಡ್ಲಿಕ್ಕೆ ಆಗ್ತದ? ಸರಿ ಮಾಡಿ. ಸರಿ ಇಲ್ವಾ? ಇನ್ನೇ ಮುಂದಾಗಿದೆ. ಹೌದಾ? ಅದು ನಿನ್ನ ಕತ್ತಿಯನ್ನು ನೋಡುವಾಗ ನಿಮಗೆ ತೋಳು ಎತ್ತಿ ಮಾತಾಡಿದ್ರೆ ಬುದ್ಧಿಯೇ ಬರುದಿಲ್ಲ ಅಲ್ಲ? ಅದನ್ನು ಒಳ್ಳೆಯದರಲ್ಲಿ ಹೇಳಿದ್ರೆ ಅರ್ಥವಾಗುದಿಲ್ಲ ಅಲ್ಲ? ನಡುತ್ತಾರನ್ನಾಗಿದೆ. ಬೇಸರ ಮಾಡಿದ್ರು? ಇಲ್ಲ, ಬೇಸರ ಇಲ್ಲ. ಬೇಸರ ಆಯ್ತಾ? ಇದು ಸ್ವಲ್ಪ ಆಯ್ತು. ಯಾಕಂದ್ರೆ ನಿಮಗೂ ಕಲಿಸಿದ್ದು ನಾನೆಲ್ವ ಯೋಚನೆ ಮಾಡಿದ್ರು. ಅದು ನನಗೆ ಪರಿಸ್ಥಿತಿಯ ಒತ್ತಡ. 4 ಕಟುವಾಕ್ಯಗಳನ್ನು ಮಾತಾಡಿ. ಹೌದಾ? ಪರಿಸ್ಥಿತಿ ರಕ್ತದೊತ್ತಡ ಇಲ್ಲ. ಇನ್ನೊಂದು ವಿಷಯ ನನಗೂ ನನಗೆ ರಕ್ತದೊತ್ತಡ ಇದ್ರು ಇದು ನಿಮಗೆ ಸಿಗಲಿಕ್ಕೆ ಅದರ ನಿರೀಕ್ಷೆ ಬೇಡ. ನನಗೆ ಬೇಡ. ಇದು ಅವ ಸರಿಯಾಗುದಿಲ್ಲ ಅಂತ ಗೊತ್ತಾಯ್ತಾ? ಇನ್ನು ಅವ ಸರಿಯಾಗ ನನ್ನ ಕೈಯಲ್ಲಿ ಸರಿ ಮಾಡಿ ಸಾಧ್ಯವೇ? ಯಾವಾಗ ಗೊತ್ತಾಗ್ತದೆ? ಮತ್ತನ್ನ ಕರ್ಕೊಂಡು ಹೋದೆ ನಾನು. ನನಗೆ ಕಳುಹಿಸುವಾಗ ಗೊತ್ತಿಲ್ಲ. ಕಳುಹಿಸುವಾಗಲೇ ಸರಿಯಾಗುದಿಲ್ಲ ಅಂತ ಗೊತ್ತುಂಟು. ಹೌದಾ? ಅದೇ ಹಾಗೆ ಅವನ ಸ್ವಭಾವ ನೋಡಿ. ನಿನ್ನ ಮಗ ಆದರೂ ಯಾಕೆ ಕಳುಹಿಸಿದ್ದು? ಯಾಕೆ? ನೀವು ಕೇಳಿದ ಅವಕಾಶವನ್ನು ತಿರಸ್ಕರಿಸಿದೆ ಅಂತ ಅಲ್ವಾ? ಕಿವಿಗಿಂತ ಮತ್ತೆ ಕೋಡು ಬರ್ತದೆ. ಹೌದು. ಕೋಡು ಗಟ್ಟಿಯೋ ಕಿವಿ ಗಟ್ಟಿಯೋ? ಗಟ್ಟಿ ಇರುವುದು ಕೋಡು. ಕೋಡಿಗೆ ಬೇಕಾಗಿ ಕಿವಿ ಕತ್ತರಿಸ್ತಾರೆ. ಆಗುದಿಲ್ಲ. ನೀವು ಶೋಧಿತ ಬರದ ಕಿವಿ ಇದ್ದ ಹಾಗೆ ಅದು ಕೋಡು. ಮೊದಲನೇ ಆಗಿ ಯೋಚನೆ ಮಾಡಬೇಕು. ಅಲ್ಲಿ ತಪ್ಪಿದವರನ್ನು ಸರಿ ಮಾಡಿ. ಸರಿ ಮಾಡ್ತೇವೆ. ಸರಿ ಮಾಡಿ. ನಿಮ್ಮ ಗುರುಮಟ್ಟಕ್ಕೆ ಏನೆಲ್ಲ ಬೇಕು ಅದನ್ನು ಒಂದು ಬರೆದು ಕಳುಹಿಸಿ. ಆಯ್ತಾಯ್ತು. ಇಲ್ಲಿಂದ ಬರ್ತದೆ. ಇನ್ನು ಬರೆದು ಕಳಿಸೋದಂದ್ರೆ ನಾನು ಹೇಳಿದಂತೆ ಇದ್ದದ್ದೆಲ್ಲ ಲೆಕ್ಕಕ್ಕೆ ಹಾಕಬೇಡಿ. ಹೋಗಿ. ಒರೆ
ಸತ್ಯವೋ ಸುಳ್ಳೋ? ಸತ್ಯ. ಅವರು ಹೇಳಿದ್ದು ನಿಜ. ಅವರು ಹೇಳಿದ್ದು ನೀನಪ್ಪ ನಾನಪ್ಪ? ಯಾರಪ್ಪ? ಬಾಯಿಯಲ್ಲಿ ಹಾಕಿದ್ರೆ ಬೆನ್ನಿನಲ್ಲಿ ಬರಬೇಕು ಪಾಪಿ. ನೀನು ಹೇಳಿದಾಗೆ ಕೇಳಲಿಕ್ಕೆ ನಾನಿರೋದು, ನಾನು ಹೇಳಿದಾಗೆ ಕೇಳಲಿಕ್ಕೆ ನೀನು ಇಂಥದ್ದು ಕೇಳ್ತೀಯೋ ಎಂಥದ್ದು ಹೇಳ್ತೇನೆ. ಕೇಳ್ತೀಯ? ಹೇಗೆ ಖುಷಿ ಆಗದೆ? ಅದು ಕಬ್ಬಿಣವೂ ಆಗುದಿಲ್ಲಲ್ಲ, ವಿಷಯ ಆಗಬೇಕು. ನಾನು ಹೇಳಿದಾಗ ನೋವಾಯ್ತಾ? ನೋವು ನಿನಗಾದ್ರೂ ಉರಿ ಆ ಪಾಪಿಗೆ ತಾಗಬೇಕು. ಯೋಚನೆ ಮಾಡಬೇಡ. ಏನಪ್ಪ? ಎಲ್ಲ ಮುಗಿದ ಮೇಲೆ ಅಮ್ಮನಲ್ಲಿ ಹೇಳು, ಎಣ್ಣೆ ಕೊಟ್ಟಾಳು, ಮತ್ತೆ ಸಮಸ್ಯೆ ಇಲ್ಲ. ನಾನು ಹೇಳಿದ ಹಾಗೆ ಕೇಳ್ತೀಯಲ್ಲ? ನಾನು ಹೇಳಿದ ಹಾಗೆ ಹೇಳಬೇಕು. ಪಾರ್ವತಿ ರಮಣ. ಲಕ್ಷ್ಮೀ ರಮಣ. ಯಾರು ನಿನ್ನ ಅತ್ತೆ ಲಕ್ಷ್ಮಿ? ತ್ರಿಶೂಲ ಪಾಣಿ. ಚಕ್ರದ ಅಡಿಗೆ ಬಿಟ್ಟು ಅಪ್ಪಚ್ಚಿ ಆಗಬೇಕು ಪಾಪಿ. ನಿನಗೆ ಸಂಕಟವ ನಾನು ಹೇಳಿದಾಗ ಹೇಳಲಿಕ್ಕೆ? ನಿನ್ನದು ಬೇರೆಯಾ? ನಿನಗೆ ಉದ್ದದ್ದಾಗುದಿಲ್ವಾ? ಗಿಡ್ಡದಾದ್ರೆ ಬೇಗ ಸುಧಾರಿಸ್ತೀಯ? ಎಲ್ಲಿಂದ ಹುಡುಕುದು ನಿನಗೆ ಗಿಡ್ಡದ್ದು? ಹೌದು, ತಪ್ಪು ನಿನ್ನದಲ್ಲ. ಇಷ್ಟಿಷ್ಟು ಸಣ್ಣ ಮಕ್ಕಳಿಗೆ ಅಷ್ಟು ದೊಡ್ಡ ಭಾರ ಹಾಕಿದ್ರೆ ಅವರು ಎಲ್ಲಿಂದ ಕಲಿಯುವುದು? ಈ ಕೆಲವರೆಲ್ಲೊಂದು ಗುರುಮಠಕ್ಕೆ ಕಳುಹಿಸಿ ಕೊಡುವುದು ನೋಡಬೇಕು. ನಾಳೆ ಬೆಳಿಗ್ಗೆ ಹೋಗ್ಲಿಕ್ಕೆ ಇವರು ಮಧ್ಯರಾತ್ರಿಯೇ ಮೇಲೆ ಕೆಳಗಾಗುದು ತಂದೆ ತಾಯಿ. ಇದು ಗುರುಮಠಕ್ಕೆ ಹೋಗುದು ಯಾರು ಅಂತ ಗೊತ್ತಾಗುದಿಲ್ಲ. ಆ ಮಕ್ಕಳು ಹೋಗುದಾ ಇವರು ಹೋಗುದಾ? ಅವಳಿಗಿಂತ ಹೆಚ್ಚು ತಲೆ ಬಿಸಿ ತಂದೆ ತಾಯಿ. ಆ ಮಕ್ಕಳಿಗೆ ಬಾಲ್ಯದಲ್ಲಿ ಸ್ವಲ್ಪ ಸ್ವಲ್ಪ ಹೇಳಿಕೊಡ್ಬೇಕು. ಆ ಮಕ್ಕಳ ಬಾಲ್ಯವನ್ನೆಲ್ಲ ಕಸಿದು ಕಲಿ 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 ಅಂತ ಅದು ತಗೊಳ್ಳೋದು ಅದು ಇದ್ದದಲ್ವಾ? ಎರಡೇ ಅಕ್ಷರ, ಒಂದೊಂದೇ ಅಕ್ಷರ ಹೇಳ್ತೇನೆ. ನಾನು ಕಲಿತದ್ದು ಸಾಕು, ನಿಮಗೆ ಕಲಿಸಿದ್ದು ಸಾಕಪ್ಪ. ಮತ್ತೆ ಹೆಚ್ಚಿನದ್ದು ನೋಡು. ಮೊದಲನೇ ಅಕ್ಷರ ಬರ್ತದೆ, ಏನು ಬರದೆ, ಸ್ವಲ್ಪ ಸ್ವಲ್ಪ ಹೇಳಬೇಕು. ಅವನಿಗೆ ಉದ್ದದ್ದೆಲ್ಲ ಆಗುದಿಲ್ಲ, ತುಂಡು ತುಂಡು ಮಾಡಿ ಕೊಡಬೇಕು. ಮೊದಲನೇ ಅಕ್ಷರ, ಎರಡನೇ ಅಕ್ಷರ ಬಂತು. ಏನು ಬರದೆ, ಇದು ಸಮಸ್ಯೆ ಇವರದ್ದಲ್ಲ. ಕೆಲವೆಲ್ಲ ಗುರುಗಳಿದ್ದಾರೆ, ಅಯ್ಯೋ ಅವರಿಗೆ ಅನ್ನಕ್ಕೆ ಯಾವುದಾದ್ರೂ ಉಂಟಲ್ವಾ ಹೊಟ್ಟೆ ಹಾಳಾಗುವ ಮದ್ದಾಗ್ತದೆ. ಇಲ್ಲಿ ಬಂದ್ರೆ ದೇವರಿಗೆ ಹೇಳಿ ಪ್ರಯೋಜನ. ಮೊದಲನೇ ಅಕ್ಷರ, ಎರಡನೇ ಅಕ್ಷರ, ಇದು ಒಟ್ಟು ಸೇರಿಸಿ ಹೇಳ್ಬೇಕು. ಹರ ಹರಿ ಹರೋ ಹರಿ ಹರೋ ಹರಿ.